ಅಮ್ಮ ನನ್ನ ರೆಡ್ ಶರ್ಟ್ ಎಲ್ಲಿ? ಅಮ್ಮ ನನ್ನ ರೆಡ್ ಶರ್ಟ್ ಎಲ್ಲಿ? ಏನ್ ಸುಬ್ಬು, ನೀನೇನ್ ಚಿಕ್ಕ ಮಗುನ ಎಲ್ಲದಕ್ಕೂ ಅಮ್ಮ ಅಮ್ಮ ಅನ್ಕೊಂಡು? ಇಷ್ಟು ದಿನ ನೀನು ಇದನ್ನೆಲ್ಲ ನನ್ನ ಹತ್ರನೇ ಕೇಳ್ತಿದ್ದೆ ತಾನೆ? ಯಾಕೆ ಇವಾಗ ನಿನಗೆ ನನ್ನ ಹೆಸರು ಕೂಡ ನೆನಪಿಲ್ಲ ಅನ್ಸುತ್ತೆ? ಹೆಸರು ನೆನಪಿದ್ರೆ ನನ್ನನ್ನೇ ಕೇಳ್ಬೋದು. ನಿಮ್ಮನ್ನೇ ಕೇಳ್ತಾ ಇದ್ದೆ. ಕೆಲ್ಸಕ್ಕೆ ಹೋಗೋಗಿ ಯಾವಾಗಲೂ ಇಲ್ಲಿ ಇಡ್ತಾ ಇದ್ರಿ ನನ್ನ ಶರ್ಟು. ಇವತ್ತು ಇಟ್ಟಿರ್ಲಿಲ್ವಾ? ನೀವು ಬ್ಯುಸಿ ಇದೀರಾ ಅಂದ್ಕೊಂಡೆ, ಅದಕ್ಕೆ ಅಮ್ಮನ ಕೇಳಿದೆ. ನನ್ನ ರೆಡ್ ಶರ್ಟ್ ಎಲ್ಲಿ? ಅಯ್ಯೋ ನಾನಲ್ಲಪ್ಪ ಬ್ಯುಸಿ ಇರೋದು, ನೀವು ಮನೆಯಿಂದ ಆಚೆ ಕಾಲು ಇಟ್ಟಿದ ತಕ್ಷಣ ಕೈಗೊಂದು ಕೆಲಸ ಕಾಲಿಗೊಂದು ಕೆಲಸ. ನನ್ನ ಶರ್ಟ್ ಎಲ್ಲಿ ಮೇಡಮ್? ಒಗ್ಯಕ್ಕೆ ಹಾಕಿದ್ದೀನಿ. ಒಗೆಯಕ್ಕೆ ಹಾಕಿದ್ದೀರಾ ಮೇಡಮ್? ಅದು ಒಗ್ದಿರೋ ಶರ್ಟು ಇಸ್ತ್ರಿನೂ ಆಗಿತ್ತು. ಥೋ, ನಾನು ಇವತ್ತು ಅದೇ ಹಾಕೊಂಡು ಹೋಗ್ಬೇಕಾಯ್ತಲ್ಲ. ಯಾಕಪ್ಪ, ಯಾರಾದ್ರೂ ಇವತ್ತು ನೀವು ಇದೇ ಶರ್ಟ್ನ ಹಾಕೊಂಡ್ ಬರ್ಬೇಕು ಅಂತ ಏನಾದ್ರು ಹೇಳಿದಾರಾ? ಇವತ್ತು ನೀವು ಆ ಶರ್ಟ್ ಹಾಕೊಂಡು ಹೋಗಿಲ್ಲ ಅಂದ್ರೆ ನಿಮಗೆ ಸಿಗೋ ಹುಡುಗಿ ನಿಮ್ಮ ಜೊತೆ ಹಲ್ಗಿಸ್ಕೊಂಡು ಮಾತಾಡಲ್ಲ ಅನ್ಸುತ್ತೆ. ಮೇಡಮ್, ಒಂದು ಶರ್ಟ್ ವಿಷಯಕ್ಕೆ ನೀವು ಏನೇನೋ ಮಾತಾಡಬೇಡಿ ಮೇಡಮ್. ನಾನು ಯಾವ ಹುಡುಗಿನೂ ಮೀಟ್ ಮಾಡಕ್ಕೆ ಹೋಗ್ತಿಲ್ಲ. ನನಗೆ ಯಾವ ಹುಡುಗಿ ಪರಿಚಯನೂ ಇಲ್ಲ. ಅಯ್ಯೋ ಆಯ್ತು ಬಿಡಪ್ಪ, ನೀನು ಏಕಪತ್ನಿ ವ್ರತಸ್ಥ. ನನ್ನನ್ನು ಬಿಟ್ಟು ಬೇರೆ ಯಾವ ಹುಡುಗಿನ ಕಣ್ಣೆತ್ತು ನೋಡಲ್ಲ ನೀನು. ಬರೀ ಮೊಬೈಲಲ್ಲಿ ಮೆಸೇಜ್ ಮಾಡ್ತೀಯಾ, ಮಾತಾಡ್ತೀಯಾ, ಅಷ್ಟೇ ತಾನೇ? ನಾನು ನಿಮಗೆ ಅದೇ ಹೇಳ್ಬೇಕು ಅನ್ಕೊಂಡಿದ್ದೆ. ನಿಮಗೆ ನಾನು ಎದುರುಗಡೆ ಇದ್ರು ನನ್ನ ನೋಡ್ಬೇಕನ್ಸಲ್ಲ. ಅದೇ ಟಿವಿಲಿ ಯಾರಾದರೂ ಡ್ಯಾನ್ಸ್ ಮಾಡ್ಬಿಟ್ರೆ ಅವನೇ ನಿಮ್ಗೆ ಹೀರೋ ಅಲ್ವಾ? ಏನ್ ಹೇಳ್ತಿದ್ಯಾ ಸುಬ್ಬು? ಮಾಡೋದೆಲ್ಲ ಮಾಡಿ ನನ್ನ ತಪ್ಪು ಅನ್ನೋ ಥರ ಮಾತಾಡ್ತಿದ್ಯಾ ಈಗ? ನೀನು ಫೋನಲ್ಲಿ ಶ್ರೀವಲ್ಲಿ ಜೊತೆ ಮಾತಾಡ್ತಾ ಅವಳ ಜೊತೆ ಫ್ಲರ್ಟ್ ಮಾಡ್ತಿಲ್ವಾ? ಮೇಡಮ್ ಸುಮ್ಮನೆ ಇರಿ ಮೇಡಮ್. ನೀವು ಏನೇನೋ ಬಾಯಿಗೆ ಬಂದಂಗೆ ಮಾತಾಡಬೇಡಿ. ಮಾತು ಎಲ್ಲಿಗೋ ಹೋಗ್ತಾ ಇದೆ. ಶ್ರೀವಲ್ಲಿ ನನಗೆ ಎಷ್ಟು ಒಳ್ಳೆ ಫ್ರೆಂಡು ಅಂತ ನಿಮಗೂ ಗೊತ್ತು. ನಿಮ್ಮ ತಪ್ಪು ಮುಚ್ಚಿಟ್ಕೊಳ್ಳೋಕ್ಕೆ ಇವಾಗ ನನ್ನ ಮೇಲೆ ಹೇಳ್ತಾ ಇದ್ದೀರಾ? ಅಲ್ಲ, ನೀವು ಅವ್ನು ಯಾರೋ ಡ್ಯಾನ್ಸ್ ಮಾಡ್ತಾನೆ ಅಂತ ಅವ್ನಿಗೆ ಕಮೆಂಟ್ ಮಾಡಿಕೊಂಡು ಅವನ್ನ ನೀವು ಕಾಂಟ್ಯಾಕ್ಟ್ ಮಾಡಿಲ್ವಾ ಮೇಡಮ್? ಆಯಿತು, ನೀವು ಮಾಡಿಲ್ಲ ಅಂದರೂ ಅವ್ನು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋಕ್ಕೆ ಟ್ರೈ ಮಾಡಿಲ್ವಾ ಮೇಡಮ್? ಯಾರ ಬಗ್ಗೆ ಹೇಳ್ತಿದ್ಯಾ ಸುಬ್ಬು ನೀನು ಸುಮ್ಮನೆ ನನ್ನ ಮೇಲೆ ಆರೋಪ ಮಾಡಬೇಡ. ನಾನು ಆರೋಪ ಮಾಡ್ತಿಲ್ಲ, ಸಾಕ್ಷಿ ಸಮೇತ ಪ್ರೂವ್ ಮಾಡ್ತೀನಿ. ನಾನು ಅಷ್ಟೇ, ಸಾಕ್ಷಿ ಸಮೇತ ಸಾಬೀತು ಮಾಡ್ತೀನಿ. ತೆಗಿ ನಿನ್ ಫೋನು. ತೆಗ್ರಿ ನಿಮ್ಮ ಫೋನು. ನೋಡಿ, ಇಲ್ಲಿ ನೋಡಿ, ಅಮೇಝಿಂಗು, ವಂಡರ್ಫುಲ್ಲು, ಸೂಪರ್ ಹೀರೋ, ಇದಕ್ಕೆಲ್ಲ ಏನರ್ಥ? ಕ್ಯೋ ತಟ್ಟ, ಬರೀ ಇಷ್ಟಕ್ಕೆ ಇಷ್ಟು ದೊಡ್ಡ ರಾಧ ಅಂತ ಮಾಡಿದ್ಯಾ ನೀನು? ಅಲ್ಲ, ಈ ತರ ಒಂದು ಕಮೆಂಟ್ ಮಾಡಿದ ತಕ್ಷಣ ಅವ್ರನ್ನ ಪ್ರೀತಿಸ್ತಿದ್ದೀನಿ ಅಂತ ಅರ್ಥನಾ? ಅದೆಲ್ಲ ನಂಗೆ ಗೊತ್ತಿಲ್ಲ ಮೇಡಮ್. ನೀವು ಕಮೆಂಟ್ ಆದರೂ ಏನಕ್ಕೆ ಮಾಡಬೇಕಾಗಿತ್ತು? ಸುಬ್ಬು, ಪ್ರೀತಿಗೂ ಒಬ್ರು ಟ್ಯಾಲೆಂಟ್ನ ಅಪ್ರಿಷಿಯೇಟ್ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ನಾನು ಬರೀ ಅವ್ನ ವಿಡಿಯೋಸ್ಗೆ ಕಮೆಂಟ್ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ಯಾ? ಕೊಡಿಲಿ, ಇಲ್ಲಿ ನೋಡು. ಈ ಹುಡುಗಿ ಚೆನ್ನಾಗಿ ಡ್ಯಾನ್ಸ್ ಮಾಡಿದಾಳೆ ಅಂತ ಅವಳಿಗೂ ಕಮೆಂಟ್ ಮಾಡಿದ್ದೀನಿ. ಈ ಆಂಟಿ ಅಂಕಲು ಇವರಿಬ್ರು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ಅಂತ ಅವ್ರಿಗೂ ಕಮೆಂಟ್ ಮಾಡಿದ್ದೀನಿ. ಹಾಗಂತ ನಾನು ಇವ್ರಿಗೆ ಎಲ್ಲರ ಜೊತೆ ಕಾಂಟ್ಯಾಕ್ಟಲ್ಲಿ ಇದ್ದೀನಿ ಅಂತ ಅರ್ಥನಾ? ಅದೆಲ್ಲ ನಂಗೆ ಗೊತ್ತಿಲ್ಲ ಮೇಡಮ್. ನೀವು ಮಿನಿಸ್ಟ್ರು ಮಗಳು, ನೋಡೋಕೆ ಬೇರೆ ಚೆನ್ನಾಗಿದ್ದೀರಾ, ಅವನೇ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿರ್ಬೋದಲ್ವಾ? ಆ ಥರ ಯಾರಾದರೂ ಲಿಮಿಟ್ ಕ್ರಾಸ್ ಮಾಡ್ತಿದ್ದಾರೆ ಅಂದರೆ ಬ್ಲಾಕ್ ಮಾಡಿ ಬಿಸಾಕೋದು ಅಷ್ಟೇ. ನಾವು ಯಾರನ್ನೋ ಹೊಗಳ್ತಿದ್ದೀವಿ ಅಂದ ಮಾತ್ರಕ್ಕೆ ನಾವು ಅವ್ರ ಹಿಂದೆ ಹೋಗ್ತಿದ್ವಿ ಅಂತ ಅನ್ಕೊಳ್ಳೋದು ತಪ್ಪು ಸುಪ್ಪು. ನನಗೆ ಚಿಕ್ಕ ವಯಸ್ಸಿಂದ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ಅದಕ್ಕೆ ಈ ಥರ ಡ್ಯಾನ್ಸ್ ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತೀನಿ, ಅವ್ರಿಗೆ ಕಮೆಂಟ್ ಮಾಡ್ತಾ ಇರ್ತೀನಿ ಅಷ್ಟೇ. ಆದರೆ ನನಗೆ ಈ ಪ್ರಪಂಚದಲ್ಲಿ ನನ್ನ ಸುಬ್ಬು ಬಿಟ್ಟರೆ ಬೇರೆ ಯಾರೂ ಕಾಣಲ್ಲ. ನನಗೆ ಸರ್ಕಸಲ್ಲಿ ಜೋಕರ್ ಇಷ್ಟ, ಹಾಗಂತ ನಾನು ಜೋಕರ್ ಹಿಂದೆ ಹೋಗೋದಕ್ಕಾಗತ್ತಾ? ಕಾಡಲ್ಲಿ ಹುಲಿನೂ ಇಷ್ಟ, ಹುಲಿ ವಿಡಿಯೋಸ್ ನೋಡ್ತಾ ಇರ್ತೀನಿ, ಅದ್ರ ಜೊತೆ ಆಟ ಆಡಬೇಕು ಅಂತ ಅನ್ಸುತ್ತೆ, ಹಾಗಂತ ಅದ್ರ ಜೊತೆ ಆಟ ಆಡೋಕ್ಕಾಗತ್ತಾ? ಮೇಡಮ್, ಹುಲಿನೇ ಬೇರೆ ಹುಡುಗನೇ ಬೇರೆ ಮೇಡಮ್. ಹುಲಿ ಅಂದರೆ ಒಂದೇ ಸಲ ಜೀವನ ತೆಗೆದ್ಬಿಡುತ್ತೆ, ಆದರೆ ಇಂಥ ಹುಡುಗರು ಜೀವನನ ಹಾಳು ಮಾಡ್ತಾರೆ. ಚೊಪ್ಪ, ಎಷ್ಟು ಪೊಸೆಸಿವ್ ನೀನು. ನಾನು ಬರೀ ಅವನ್ನ ಹೋಗ್ಲಿದ್ದೀನಿ ಅಂದ್ ಮಾತ್ರಕ್ಕೆ ಇಷ್ಟೊಂದು ಕೋಪ ಮಾಡ್ಕೋತಿದ್ಯಲ್ಲ ನೀನು. ಅಷ್ಟಕ್ಕೂ ಇವನು ಚಿಕ್ಕವನಿಂದ ಡ್ಯಾನ್ಸ್ ಮಾಡ್ತಾ ಇದ್ದೇನೆ, ಅವಾಗಿಂದ ನೋಡ್ಕೊಂಡು ಬಂದಿದ್ದೀನಿ. ಅವ್ನು ನನಗಿಂತ ತುಂಬ ಚಿಕ್ಕವನು ಕೂಡ. ಆ ಸಲ್ಗಿಯಲ್ಲಿ ಅವ್ನು ಡ್ಯಾನ್ಸ್ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿದ್ದೀನಿ ಅಷ್ಟೇ. ಅದೆಲ್ಲ ನಂಗೆ ಗೊತ್ತಿಲ್ಲ ಮೇಡಮ್. ನೋಡಿ, ಪ್ರತಿಯೊಬ್ಬ ಹುಡುಗನಿಗೂ ತಾನು ಪ್ರೀತಿಸೋ ಹುಡುಗಿ ದೃಷ್ಟಿಯಲ್ಲಿ ಅವನೇ ಸೂಪರ್ ಹೀರೋ ಆಗಿರಬೇಕು ಅಂತ ಆಸೆ ಇರುತ್ತೆ. ಅವನ ಮುಂದೆನೇ ಬೇರೆ ಯಾರನ್ನಾದ್ರೂ ಹೊಗಳಿದ್ರೆ ಸಹಿಸ್ಕೊಳಕ್ಕಾಗಲ್ಲ, ಹಿಂಸೆ ಆಗುತ್ತೆ. ಎಲ್ಲಿ ಅವ್ನ ಹುಡುಗಿ ಅವನ್ನ ಬಿಟ್ಬಿಟ್ಟು ಹೋಗ್ಬಿಡ್ತಾಳೋ ಅನ್ನೋ ಭಯನೂ ಇರುತ್ತೆ, ಗೊತ್ತಾ? ಇದಕ್ಕೆ ಮೊದಲೇ ಹೇಳ್ಬೇಕು ತಾನೆ. ನನ್ನ ದೃಷ್ಟಿಯಲ್ಲಿ ಯಾವತ್ತಿದ್ರೂ ನನ್ನ ಹೀರೋ ನೀನೇ.
ಬರೀ ಡ್ಯಾನ್ಸ್ ಮಾಡಿನೋ ಅಥವಾ ಚೆನ್ನಾಗಿ ಮಾತಾಡಿ ಹೀರೋಗಳಾಗೋದು ಬರೀ ಸಿನಿಮಾದಲ್ಲೂ ಸೀರಿಯಲಲ್ಲಿ ಮಾತ್ರ. ನಿಜ ಜೀವನದಲ್ಲಿ ಹೀರೋ ಆಗ್ಬೇಕು ಅಂದ್ರೆ ನಿಜವಾದ ಪ್ರೀತಿನೇ ಇರ್ಬೇಕು. ಆ ಪ್ರೀತಿ ನನಗೂ ಇದೆ ಮೇಡಮ್. ಏನೋ ನಿಜವಾದ ಪ್ರೀತಿ ನಿನಗಿದ್ಯಾ? ಈಗ ನಾನು ನಿನ್ನ ಅನುಮಾನನ ಬಗೆಹರಿಸಿದ್ದೀನಿ, ಆದ್ರೆ ನನ್ನಷ್ಟು ಒಳ್ಳೆವ್ ನೀನಲ್ಲ. ಅಯ್ಯೋ ಯಾಕೆ ಮೇಡಮ್ ಇದಕ್ಕಿದ್ದಂಗೆ ಇಷ್ಟೊಂದು ಕೋಪ ಮಾಡ್ಕೋತಿದ್ದೀರಾ? ಇನ್ನೇನ್ ಮತ್ತೆ, ಇಲ್ಲಿ ನೋಡು, ಇಷ್ಟೊಂದು ಹುಡುಗಿರ್ನ ಬ್ಲಾಕ್ ಮಾಡಿದ್ಯಾ. ಇವರೆಲ್ಲ ಇಷ್ಟೊಂದು ಹಾಡಿ ಹೋಗ್ಲಿ ಮೆಸೇಜ್ ಕಳ್ಸಿದಾರೆ ನಿನಗೆ. ಇದಕ್ಕೆ ಅರ್ಥ ಏನು? ಮೇಡಮ್ ಈಗ ಆ ಹುಡುಗ ಅವನೇ ನಿಮಗೆ ಮೆಸೇಜ್ ಮಾಡಿದ್ರೆ ಏನು ಮಾಡ್ತೀನಿ ಅಂತ ಹೇಳಿದ್ರಿ? ಬ್ಲಾಕ್ ಮಾಡ್ತೀನಿ ಅಂದೆ ಅಲ್ವಾ? ನಾನು ಅದೇ ಮಾಡಿರೋದು ಮೇಡಮ್. ನಮಗೆ ಯಾವ ತೊಂದರೆನೂ ಆಗಬಾರ್ದು ಅಂತ ಇವ್ರನ್ನೆಲ್ಲ ಬ್ಲಾಕ್ ಮಾಡಿಬಿಟ್ಟಿದ್ದೀನಿ. ಬ್ಲಾಕ್ ಮಾಡಿರೋದು ನೋಡಿದ್ಮೇಲೆ ನೀವು ಈ ಥರ ಕೋಪ ಮಾಡ್ಕೋತಿದ್ದೀರಲ್ಲ, ನಿಮ್ಗೊಂದು ನ್ಯಾಯ ನನಗೊಂದು ನ್ಯಾಯನಾ? ಒಂದ್ಸಲ ಚೆಕ್ ಮಾಡಿ, ಯಾರಿಗಾದ್ರೂ ನಾನು ರಿಪ್ಲೈ ಮಾಡಿದ್ದೀನಿ ನೋಡಿ. ಅಯ್ಯೋ ಹೌದಲ್ವಾ ಸುಬ್ಬು, ನೀನೇನು ರಿಪ್ಲೈನೇ ಮಾಡಿಲ್ಲ. ಮೇಡಮ್ ಪ್ರತಿ ಹುಡುಗನಿಗಾಗಲಿ ಹುಡುಗಿಗಾಗಲಿ ಈ ಥರ 1000 ಮೆಸೇಜ್ಗಳು ಬರ್ತಾ ಇರುತ್ತೆ. ಈಗ ನಿಮ್ಮ ಬ್ಲಾಕ್ ಲಿಸ್ಟ್ ತೆಗೆದ್ರೂ ಇಂಥ ಮೆಸೇಜ್ಗಳು ಇರುತ್ತಲ್ವಾ? ಅಯ್ಯೋ ಹೌದು ಸುಬ್ಬು, ಗುಡ್ ಮಾರ್ನಿಂಗ್ ಅಂತೆ, ಗುಡ್ ನೈಟ್ ಅಂತೆ, ಚೆನ್ನಾಗಿದ್ದೀರಾ, ಊಟ ಮಾಡಿದ್ರಾ, ತಿಂಡಿ ಮಾಡಿದ್ರಾ, ನೀವು ನೋಡೋಕೆ ತುಂಬ ಚೆನ್ನಾಗಿದ್ದೀರಾ, ರಿಪ್ಲೈ ಮಾಡಿ. ನಾನೇನಾದರೂ ರಿಪ್ಲೈ ಮಾಡಲಿಲ್ಲ ಅಂದರೆ ನಿಮ್ಗೆ ತುಂಬ ಕೊಬ್ಬು, ಆ ಥರ ಈ ಥರ ಅಂತ ಏನೇನೋ ಮೆಸೇಜಸ್ ಕಳಿಸ್ತಾರಪ್ಪ. ಹಾಗೆ ನೀವು ಹೇಗೆ ಆ ಮೆಸೇಜ್ನೆಲ್ಲ ಬ್ಲಾಕ್ ಮಾಡಿದಿರೋ ಹಾಗೆ ನಾನು ಮಾಡಿದ್ದೀನಿ ಅಷ್ಟೇ ಮೇಡಮ್. ಅದು ತಪ್ಪಾ? ಅದೇನೋ ತಪ್ಪಲ್ಲ, ಆದರೆ ಈ ಶ್ರೀವಲ್ಲಿಗೆ ನೀನು ಹಾರ್ಟ್ ಇಮೋಜಿ ಕಳಿಸಿದ್ಯಾ ಅದು? ಶ್ರೀವಲ್ಲಿಗೆ ಹಾರ್ಟ್ ಇಮೋಜಿನಾ? ಹ್ಞೂ, ಇಲ್ಲಿ ನೋಡು, ಆ ಶ್ರೀವಲ್ಲಿ ಏನೋ ಮೆಸೇಜ್ ಕಳಿಸೋದಕ್ಕೆ ನೀನು ಹಾರ್ಟ್ ಇಮೋಜಿ ಕಳಿಸಿದ್ಯಾ? ಓ ಇದಾ ಮೇಡಮ್? ಇದು ಯಾವಾಗಲೂ ಕಳಿಸಿದ್ದು ಮೇಡಮ್. ಮದುವೆ ಟೈಮಲ್ಲಿ ಶ್ರೀವಲ್ಲಿ ನಮ್ಗೆ ಎಷ್ಟು ಹೆಲ್ಪ್ ಮಾಡಿದ್ಲು ನೆನಪಿದೆ ನಿಮಗೆ? ಹ್ಞೂ ನೆನಪಿದೆ, ಅದಕ್ಕೆ ನೀನು ಕಳಿಸ್ಬೇಕಾ? ಅದು ಹಂಗಲ್ಲ ಮೇಡಮ್, ಶ್ರೀವಲ್ಲಿ ತುಂಬ ಬೇಜಾರಾಗಿ ಮೆಸೇಜ್ ಕಳಿಸಿರೋದು. ನಾನು ಅರ್ಜೆಂಟಾಗೆಲ್ಲೋ ಕೆಲ್ಸಕ್ಕೆ ಹೋಗ್ತಾ ಇದ್ದೆ, ಬೇರೆ ಏನೋ ಇಮೋಜಿ ಕಳ್ಸಕ್ಕೆ ಹೋಗಿ ಹಾರ್ಟ್ ಇಮೋಜಿ ಹೋಗ್ಬಿಟ್ಟಿದೆ ಮೇಡಮ್. ನಾನು ಡಿಲೀಟ್ ಮಾಡೋಣ ಅಂದ್ಕೊಂಡೆ, ಆಮೇಲೆ ಅವಳು ನೋಡಿ ಬೇಜಾರಾಗ್ಬಿಡ್ತಾಳೆ ಅಂತ ಹಾಗೆ ಬಿಟ್ಬಿಟ್ಟೆ ಮೇಡಮ್. ಅದಾದಮೇಲೆ ಯಾವಾಗಾದ್ರೂ ಹಾರ್ಟ್ ಇಮೋಜಿ ಕಳಿಸಿದಿನ ನೋಡಿ ನೀವೇ? ಆದರೂ ಅವಳು ನಿನ್ನ ಪ್ರೀತಿಸ್ತಿದ್ದೀನಿ, ನೀನು ಇಷ್ಟ ಅನ್ನೋ ಥರ ಎಲ್ಲ ಮೆಸೇಜ್ ಕಳಿಸಿದ್ದಾಳೆ ಮೇಡಮ್. ಮೆಸೇಜಲ್ಲಿ ಏನು ಬಂತು, ಅವಳು ನೇರವಾಗಿ ನಿಮಗೆ ಹೇಳಿದಾಳಲ್ಲ ಈ ವಿಷಯನ. ಅಲ್ಲ, ಅವಳು ಬುದ್ಧಿ ಗೊತ್ತಿದ್ದು ಈ ಥರ ಕೇಳ್ತಿದ್ರಲ್ಲ ನನ್ನ. ಅಷ್ಟಕ್ಕೂ ನನಗಿಂತ ಜಾಸ್ತಿ ಆ ಟೈಮಲ್ಲಿ ಶ್ರೀವಲ್ಲಿನ ಇಷ್ಟಪಟ್ಟಿದ್ದು ನೀವೇನೆ. ಅವಳಿಗೆ ಎಷ್ಟು ಸಹಾಯ ಮಾಡಿದ್ರಿ, ಅವಳಿಗೆ ಎಷ್ಟು ಸಮಾಧಾನ ಮಾಡಿದ್ರಿ. ಈಗ ನೀವೇ ನನ್ನ ಮೇಲೆ ಶ್ರೀವಲ್ಲಿನ ಇಟ್ಕೊಂಡು ಅನುಮಾನ ಪಡ್ತಿದ್ದೀರಲ್ಲ ಮೇಡಮ್. ಅನುಮಾನ ಪಡಬಾರ್ದು ಅಂತಾನೆ ಅಂದ್ಕೊಂಡಿದ್ದೆ, ಆದರೂ ಆಯಿತು, ಅದೆಲ್ಲ ಓಕೆ. ಆದರೆ ನೀನು ಯಾವುದು ಲೇಡಿನ ಹುಡುಕ್ತಾ ಇದೆಯಂತೆ? ಯಾರದು? ನನ್ನಿಂದ ಯಾಕೆ ಮುಚ್ಚಿಟ್ಟೆ?